ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಾನು ನಿಮ್ಮ ಸಲುವಾಗಿ ಬಿಳಿ ಕೂದಲು ಸಮಸ್ಯೆಗಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ ವೀಕ್ಷಕರೇ. ಹಾಗೂ ಇದರಿಂದ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ, ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ಸಾಕಷ್ಟು ಕೆಮಿಕಲ್ ಬಳಸಿ ನಾವು ನಮ್ಮ ಕೂದಲನ್ನ ಸಾಕಷ್ಟು ಡ್ರೈ ಫ್ರೀಝಿ ಆಗಿ ಮಾಡ್ಕೋತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ರೆಮಿಡಿ ನೀವು ನೋಡಿದ ನಂತರ ನೀವು ಯಾವತ್ತೂ ಕೂಡ ಕೆಮಿಕಲ್ ಅಪ್ಲೈ ಮಾಡ್ಕೊಳ್ಳೋದು ಇಲ್ಲ. ಯಾಕಂದರೆ ಕೆಮಿಕಲ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ದುಷ್ಪರಿಣಾಮಗಳು ಆಗುತ್ತೆ. ಜೊತೆಗೆ ನಮಗೆ ಏನಂದರೆ ಕಣ್ಣಿನ ಮೇಲೆ ಕೂಡ ಸಾಕಷ್ಟು ಎಫೆಕ್ಟ್ ಬೀಳುತ್ತೆ. ಹಾಗೂ ಕೆಮಿಕಲ್ ಬಳಸಿ ನಮ್ಮ ಕೂದಲು ಹಾಳಾಗಿ ಹೋಗ್ತವೆ. ಸೊ ಹಾಗಾಗಿ ನ್ಯಾಚುರಲ್ ರೆಮಿಡೀಸ್ನ ಬಳಸ್ತಾ ಬಂದರೆ ನೀವು ಖಂಡಿತವಾಗಿ ಪ್ರಾಕೃತಿಕವಾಗಿ ನಿಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಬಹುದು. ಹೌದು, ಅದು ಸಾಧ್ಯ ಇದೆ. ಕೆಮಿಕಲ್ ಹಚ್ಕೊಂಡೇ ಕೂದಲಿಗೆ ಕಪ್ಪು ಮಾಡ್ಕೊಳ್ಳೋ ಅಗತ್ಯ ಇವಾಗ ಇಲ್ಲ. ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ಪ್ರೋಸೆಸ್ ಅನ್ನೋದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ಈ ಒಂದು ರೆಮಿಡಿನ ಮಾಡೋಕ್ಕೆ ನಿಮಗೆ ಕಬ್ಬಿಣ ವಸ್ತುನೇ ತಗೊಳ್ಬೇಕು ಆಗುತ್ತೆ. ನಾನು ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತಾನೆ ಇರ್ತೀನಿ, ಯಾವ ರೆಮಿಡಿಗೆ ಕಬ್ಬಿಣ ಅಂಶ ಬೇಕು ಅಂದಾಗ ಕೂದಲಿಗೆ ಕಬ್ಬಿಣ ಅಂಶ ಸಾಕಷ್ಟು ಒಳ್ಳೆಯದು, ಐರನ್. ಸೊ ಹಾಗಾಗಿ ಅದನ್ನು ಬಳಸ್ತಾ ಬರಬೇಕು. ಸೊ ನೋಡಿ ವೀಕ್ಷಕರಲ್ಲಿ, ನಾನು ಮೊಟ್ಟ ಮೊದಲು ತೊಗೊಂಡಿರೋದು ಮೆಹಂದಿ ಎಲೆಗಳು ಇರ್ತಾವಲ್ಲ, ಅದನ್ನು ನಾನು ಒಣಗಿಸ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ತೋತಾ ಇದ್ದೀನಿ. ನೀವು ಅಂತಿರ್ಬೋದು, ಮೆಹಂದಿ ಎಲೆ ಹಾಕೋದ್ರಿಂದ ಕೂದಲು ಗ್ರೇ ಆಗ್ತವೆ, ಇಲ್ಲಾಂದರೆ ಕೆಂಪಾಗ್ತವೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಹಾಗೂ ಇಲ್ಲ, ನೀವು ಈ ಒಂದು ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಮೆಂತ್ಯ ಕಾಳು, ಲವಂಗ, ಜೊತೆಗೆ ಕಲ್ವಂಚಿ. ಇವೆಲ್ಲವೂ ಕೂಡ ನಮ್ಮ ಕೂದಲಿಗೆ ಪೋಷಕಾಂಶ ನೀಡಿ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ಇಂಡಿಗೋ ಪೌಡರ್. ಇಂಡಿಗೋ ಪೌಡರ್ ಒಂದು ನಿಮಗೆ ಗೊತ್ತಿರುತ್ತೆ, ನೆಲ್ಲಿಕಾಯಿ ಪೌಡರು. ಸೊ ನೋಡಿ, ನಾನು ಇಲ್ಲಿ ಇಂಡಿಗೋ ಪೌಡರ್ ತೊಗೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ 1-2 ಸ್ಪೂನ್ ಅಷ್ಟು. ನೆಕ್ಸ್ಟು ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ವೀಕ್ಷಕರೇ, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೂ ನಿಮಗೆ ರೆಮಿಡಿ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ದಾಸವಾಳ ಹೂವಿನ ಪೌಡರ್, ಅಂದರೆ ಹಿಬಿಸ್ಕಸ್ ಪೌಡರ್. ಇದು ನಿಮಗೆ ನ್ಯಾಚುರಲ್ವಾಗಿ ಸಿಗುತ್ತೆ. ಜೊತೆಗೆ ಇದರಲ್ಲಿ ಯಾವ ಕೂಡ ಕೆಮಿಕಲ್ ಇರೋದಿಲ್ಲ. ಇವು ನೀವು ಯಾವುದೇ ಒಂದು ಅಂಗಡಿಯಲ್ಲಿ ಇಲ್ಲ ಅಂದರೆ ಆನ್ಲೈನ್ ಕೂಡ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ನಾನಂತೂ ಮೀಶೋನಲ್ಲಿ ಅಂದರೆ ನೋಡಿ 5 ಪ್ಯಾಕ್ಸ್ನ ತೊಗೊಂಡಿದ್ದೀನಿ. ರೇಟಾ ಬಂದಿದೆ, ಅದರಲ್ಲಿ ಆಮ್ಲ ಬಂದಿದೆ. ಪ್ರತಿಯೊಂದು ನಿಮಗೆ ಯಾವುದೊಂದು ಬೇಕು ಈಸಿಯಾಗಿ ನೀವು ಆರ್ಡರ್ ಮಾಡ್ಕೋಬಹುದು ವೀಕ್ಷಕರೇ. ಸೊ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಭೃಂಗರಾಜ ಪೌಡರ್. ಭೃಂಗರಾಜ ಪೌಡರ್ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲವೂ ಕೂಡ ಅಷ್ಟೇ 1-2 ಸ್ಪೂನಷ್ಟು ತಗೊಳ್ಬೇಕು ಆಗುತ್ತೆ ಫ್ರೆಂಡ್ಸ್. ಇವೆಲ್ಲ ಹಾಕೋದ್ರಿಂದ ನಮ್ಮ ಕೂದಲಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ಹಾಕಿರೋವಂಥ ಪ್ರತಿಯೊಂದು ವಸ್ತು ನ್ಯಾಚುರಲ್ ಆದಂಥ ಇದೆ. ಯಾವ ಒಂದು ಕೆಮಿಕಲ್ ಇಲ್ಲಿ ನಾನು ಬಳಸ್ತಾ ಇಲ್ಲ. ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿದ್ರನ್ನ ಈಸಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲಿವರೆಗೆ ಅಂದರೂ ಇವು ಎಲ್ಲ ಒಂದು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಇದನ್ನು ಹೀಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇರಬೇಕು, ಲೋ ಫ್ಲೇಮ್ನಲ್ಲಿ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ, ನಾನು ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಗೆ ಇದನ್ನು ಒಂದು ಫೈನ್ ಪೌಡರ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಪೌಡರ್ ರೆಡಿಯಾಗಿದೆ ಅಂತ. ನೋಡಿ, ಇಲ್ಲಿ ನಾನು ಮೆಹಂದಿಯಲ್ಲಿ ಹಾಕಿದರೂ ಕೂಡ ಏನು ಕಲರ್ ಇದೆ ಡೈ, ಅದು ಕೆಂಪು ಬರಲಿಲ್ಲ, ಅಂದರೆ ಬ್ಲ್ಯಾಕ್ ಬಂದಿದೆ. ಅಷ್ಟೊಂದು ಒಳ್ಳೆ ರೆಮಿಡಿ ಇದೆ. ಈ ಒಂದು ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಲಿಕ್ವಿಡ್ ಇಲ್ಲ, ಏನೂ ಇಲ್ಲ. ಎಷ್ಟು ಬೇಕು ನಿಮಗೆ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಸಾಸಿವೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಕೋಬಹುದು. ಸೊ ನೋಡಿ, ಸಾಸಿವೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಸಾಸಿವೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ರೆಮಿಡಿ ನೀವು ವಾರದಲ್ಲಿ 1-2 ಸಲ ಆದರೂ ಟ್ರೈ ಮಾಡಲೇಬೇಕು.
ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಂಡು 1 ತಾಸು ಅಥವಾ 2 ತಾಸು ಇಟ್ಕೊಳ್ಳಿ. ನಂತರ ತಲೆ ಸ್ನಾನ ಮಾಡಿ. ತಲೆ ಸ್ನಾನ ಮಾಡಿಲ್ಲ ಅಂದರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ ಅಷ್ಟೊಂದು ನ್ಯಾಚುರಲ್ ಆದಂಥ ಯಾರಿಗೂ ಇದು ಕಾಣೋದು ಕೂಡ ಇಲ್ಲ. ಸೊ ಈ ಒಂದು ರೆಮಿಡಿ ಹೇಗೆ ಅನ್ನಿಸ್ತಂತ ನನ್ನನ್ನು ತಿಳಿಸಿ ವೀಕ್ಷ.